ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವೈಕೆ ಸ್ಟಾರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಮತ್ತು ಯಾವೆಲ್ಲ ಕೋರ್ಸ್ಗಳಿಗೆ ಎಷ್ಟೆಷ್ಟು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದನ್ನು ಒತ್ತೋದ್ರಿಂದ ನಾವು ಹಾಕುವ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೂ ಈ ವಿಡಿಯೋಗೊಂದು ಲೈಕನ್ನು ಮಾಡಿ. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ SC ST OBC ವಿದ್ಯಾರ್ಥಿಗಳಿಗೆ ಎಷ್ಟು ಹಣ ಜಮಾ ಆಗಿರ್ಬೋದಂದರೆ ಅದು ಮೇನಾಗಿ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಯಾವ್ಯಾವ ಕೋರ್ಸ್ಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಮೊದಲಿಗೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ, ಅದರಲ್ಲಿ SC ವಿದ್ಯಾರ್ಥಿಗಳಿಗೆ ಅಂದರೆ SC ಕಾಸ್ಟ್ನ ವಿದ್ಯಾರ್ಥಿಗಳಿಗೆ 4,755 ರೂಪಾಯಿಗಳು ಬರ್ಬೋದು. ಅಂದರೆ ಇದು ಡೇಸ್ ಸ್ಕಾಲರಲ್ಲಿ ಇಷ್ಟು ಬರುತ್ತೆ. ಅಂದರೆ ಹಾಸ್ಟೆಲರಲ್ಲಿ 2,200 ಚಿಲ್ಲರೆ ಬರುತ್ತೆ. ಈ ಅಮೌಂಟು ಲಾಸ್ಟ್ ಇಯರ್ ಕ್ರೆಡಿಟ್ ಆಗಿದ್ದು, ಅಂದರೆ ಇದೇ ವರ್ಷ ಇದೇ ರೀತಿ ಅಮೌಂಟ್ ಕ್ರೆಡಿಟ್ ಆಗಬಹುದು. ಮತ್ತು ST ವಿದ್ಯಾರ್ಥಿಗಳಿಗೆ 3,880 ರೂಪಾಯಿ ಜಮಾ ಆಗಿತ್ತು, ಇದು ಡೇಸ್ ಸ್ಕಾಲರಲ್ಲಿ. ಇನ್ನು ಹಾಸ್ಟೆಲರಲ್ಲಿ 1,920 ರೂಪಾಯಿ ಜಮಾ ಆಗಿತ್ತು, ಇದು ಹಾಸ್ಟೆಲರಲ್ಲಿ. ಅದಾದ ನಂತರ OBC ವಿದ್ಯಾರ್ಥಿಗಳಿಗೆ 3,400 ರೂಪಾಯಿ ಜಮಾ ಆಗಿತ್ತು ಟೋಟಲ್ ಆಗಿ. ಅದಾದ ನಂತರ ಸೆಕೆಂಡ್ PUCಯಲ್ಲಿ SC ಮತ್ತು ST ವಿದ್ಯಾರ್ಥಿಗಳಿಗೆ ಡೇಸ್ ಸ್ಕಾಲರ್ ಇರೋರಿಗೆ 7,400 ರೂಪಾಯಿ ಚಿಲ್ಲರೆ ಆಗಿತ್ತು. ಹಾಸ್ಟೆಲ್ ಇರುವಂಥ ವಿದ್ಯಾರ್ಥಿಗಳಿಗೆ 2,650 ರೂಪಾಯಿ ಜಮಾ ಆಗುತ್ತೆ. ಮತ್ತು OBC ಸ್ಟೂಡೆಂಟ್ಸ್ಗಳಿಗೆ 3,870 ರೂಪಾಯಿ ಜಮಾ ಆಗುತ್ತೆ. ಇನ್ನೂ ಯಾರು SSPಗೆ ಅಪ್ಲೈ ಮಾಡಿಲ್ಲ, ಬೇಗನೆ ಹೋಗಿ SSPಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಅಪ್ಲೈ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಯಾವ ರೀತಿ ಅಪ್ಲೈ ಮಾಡಬೇಕಂತ. ಅದರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಆನಂತರ ಡಿಗ್ರಿ ಅಂದರೆ ಪದವೀಧರರಿಗೆ ಯಾವ ರೀತಿ ಅಮೌಂಟು ಜಮಾ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. BA ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ, ಅದರಲ್ಲಿ SC ST ವಿದ್ಯಾರ್ಥಿಗಳಿರ್ತಾರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ 12,490 ರೂಪಾಯಿಗಳು ಜಮಾ ಆಗುತ್ತೆ. ಅಂದರೆ ಇದು ಫಸ್ಟ್ ಇಯರ್ BA ಫಸ್ಟ್ ಇಯರಲ್ಲಿ ಇಷ್ಟು ಜಮಾ ಆಗುತ್ತೆ. ಅದಾದ ನಂತರ OBC ಸ್ಟೂಡೆಂಟ್ಸ್ಗಳಿಗೆ, BA ಫಸ್ಟ್ ಇಯರಲ್ಲಿ OBC ಸ್ಟೂಡೆಂಟ್ಸ್ಗಳಿಗೆ 8,490 ರೂಪಾಯಿ ಜಮಾ ಆಗುತ್ತೆ. BA ಸೆಕೆಂಡ್ ಇಯರಲ್ಲಿ ಸೇಮ್ ಜಮಾ ಆಗುತ್ತೆ. ಈಗ ಫಸ್ಟ್ ಇಯರಲ್ಲಿ ಏನು ಜಮಾ ಆಗಿದೆಯಲ್ಲ ಅದೇ ರೀತಿ ಸೇಮ್ ಜಮಾ ಆಗುತ್ತೆ. ಅದಾದ ನಂತರ BA ಥರ್ಡ್ ಇಯರಲ್ಲಿ ಅಮೌಂಟ್ ಸ್ವಲ್ಪ ಕಮ್ಮಿ ಜಮಾ ಆಗುತ್ತೆ. ಅಂದರೆ ಫಸ್ಟ್ನೇ ಅಂತರ್ಗಿಂತ ಒಂದು 3,000 ಕಮ್ಮಿ ಆಗುತ್ತೆ. ಅಂದರೆ 9,500 ಚಿಲ್ಲರೆ ಏನೋ ಜಮಾ ಆಗುತ್ತೆ. ಅಂದರೆ ಫಸ್ಟ್ ಇಯರಲ್ಲಿ ಏನು ಜಮಾ ಆಗಿರುತ್ತಾರಲ್ಲ, ಮತ್ತು SC ST ಸ್ಟೂಡೆಂಟ್ಸು ಮತ್ತು OBC ಸ್ಟೂಡೆಂಟ್ಸ್ಗೆ ಅದಕ್ಕಿಂತ 3,000 ಮಾತ್ರ ಕಮ್ಮಿ ಆಗುತ್ತೆ. ಇದು ಲಾಸ್ಟ್ ಇಯರ್ ಅಪ್ಡೇಟು. ಈ ವರ್ಷ ಕೂಡ ಇಷ್ಟೇ ಜಮಾ ಆಗ್ಬೋದು, ಅದನ್ನು ಇನ್ನೊಂದು 2 ತಿಂಗಳಲ್ಲಿ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ದು ಮತ್ತು ಈ ಇಯರ್ದು ಏನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಅಂದಾಜು ಮೊತ್ತ, ಇಷ್ಟು ಜಮಾ ಆಗ್ಬೋದು, ಇಲ್ಲಾಂದರೆ ಇದಕ್ಕಿಂತ ಜಾಸ್ತಿನೂ ಜಮಾ ಆಗ್ಬೋದು. ಅದಾದ ನಂತರ BCom ಮತ್ತು BSc ಸ್ಟೂಡೆಂಟ್ಸ್ಗೆ ಫಸ್ಟ್ ಇಯರಲ್ಲಿ SC ST ವಿದ್ಯಾರ್ಥಿಗಳಿಗೆ 16,750 ರೂಪಾಯಿ ಜಮಾ ಆಗ್ಬೋದು. ಅಂದರೆ ಲಾಸ್ಟ್ ಇಯರಲ್ಲಿ 16,750 ಜಮಾ ಆಗಿತ್ತು. ಈ ಇಯರಲ್ಲಿ ಕೂಡ 16,750 ರೂಪಾಯಿ ಜಮಾ ಆಗ್ಬೋದು.
BCom ಮತ್ತು BSc ಸ್ಟೂಡೆಂಟ್ಸ್ OBC ಸ್ಟೂಡೆಂಟ್ಸ್ಗಳಿಗೆ 14,320 ರೂಪಾಯಿ ಜಮಾ ಆಗ್ಬೋದು. ಲಾಸ್ಟ್ ಇಯರು 14,320 ರೂಪಾಯಿ ಜಮಾ ಆಗಿತ್ತು. ಈ ವರ್ಷ ಕೂಡ ಅಷ್ಟು ಜಮಾ ಆಗ್ಬೋದು, ಇಲ್ಲಾಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. BCom ಮತ್ತು BSc ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರಲ್ಲಿ ಏನು ಜಮಾ ಆಗಿದೆಯಲ್ಲ ಅದೇ ಅಮೌಂಟು ಜಮಾ ಆಗುತ್ತೆ ಸೆಕೆಂಡ್ ಇಯರಲ್ಲಿ. ಮತ್ತು ಥರ್ಡ್ ಇಯರಲ್ಲಿ 4,000 ಕಮ್ಮಿ ಆಗುತ್ತೆ. 4,000 ಅಂದರೆ ಫಸ್ಟ್ ಇಯರಲ್ಲಿ ಏನು ಜಮಾ ಆಗಿತ್ತಲ್ಲ ಅದಕ್ಕಿಂತ 4,000 ರೂಪಾಯಿ ಕಮ್ಮಿ ಆಗುತ್ತೆ. ಅಂದರೆ ಲಾಸ್ಟ್ ಇಯರಲ್ಲಿ 12,750 ರೂಪಾಯಿ ಜಮಾ ಆಗುತ್ತೆ. ಇದು ಒಂದು ಅಪ್ಡೇಟು, ಲಾಸ್ಟ್ ಇಯರ್ದು ಅಪ್ಡೇಟ್ ಆಗಿರುತ್ತೆ. ಈ ವರ್ಷದ್ದು ಇನ್ನೂ ಬಿಟ್ಟಿಲ್ಲ. ಬಿಟ್ಟ ಮೇಲೆ ಅಪ್ಡೇಟ್ ಮಾಡ್ತೀನಿ ಎಷ್ಟೆಷ್ಟು ಜಮಾ ಆಗಿದೆ ಅಂತ. ಇದು ಅಂದಾಜು ಕ್ಯಾಲ್ಕುಲೇಟ್ ಮಾತ್ರ, ಅಂದರೆ ಇದಕ್ಕಿಂತ ಜಾಸ್ತಿನೂ ಜಮಾ ಆಗ್ಬೋದು ಈ ಇಯರಲ್ಲಿ, ಇಲ್ಲ ಅಂದರೆ ಅದಕ್ಕಿಂತ ಕಮ್ಮಿನೂ ಜಮಾ ಆಗ್ಬೋದು. ಆದರೆ ಅಂದಾಜು ಮಾತ್ರ ಇಷ್ಟೇ ಇರ್ಬೋದು. ಮತ್ತು ITI ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಇಯರಲ್ಲಿ 4,300 ಚಿಲ್ಲರೆ ಜಮಾ ಆಗುತ್ತೆ. ಇದು SC ST ವಿದ್ಯಾರ್ಥಿಗಳಿಗೆ ಮತ್ತು OBC ವಿದ್ಯಾರ್ಥಿಗಳಿಗೆ 3,400 ರೂಪಾಯಿನೂ ಜಮಾ ಆಗುತ್ತೆ. 3,400 ರೂಪಾಯಿ ಜಮಾ ಆಗುತ್ತೆ. ಇದು ಲಾಸ್ಟ್ ಇಯರಲ್ಲಿ ಅಷ್ಟೇ ಜಮಾ ಆಗಿದ್ದು, 3,400 ಚಿಲ್ಲರೆ ಜಮಾ ಆಗಿದ್ದು. ಈ ಇಯರಲ್ಲಿ ಸ್ವಲ್ಪ ಜಾಸ್ತಿನೇ ಜಮಾ ಆಗ್ಬೋದು, ಅಂದರೆ ಇದು ITI ಸ್ಟೂಡೆಂಟ್ಸ್ಗೆ. ಇನ್ನೂ ಯಾರು SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಂಡಿಲ್ವೋ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಲಾಸ್ಟ್ ಡೇಟು 30 ತನಕ ಇದೆ, ಇನ್ನೂ ಎಕ್ಸ್ಟೆಂಡ್ ಆಗ್ಬೋದು. ಎಕ್ಸ್ಟೆಂಡ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ. ಅದಾದ ನಂತರ ಅಪ್ಲೈ ಮಾಡಲು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಯಾವ ರೀತಿ ಅಪ್ಲೈ ಮಾಡಬೇಕಂತೂ ಅದನ್ನು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೂಡೆಂಟ್ಸ್.